ಚಿತ್ತಾಪುರ ತಾಲೂಕಿನ ಕುಲಕುಂದಿಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹ ಅರಿವು ಕಾರ್ಯಕ್ರಮ ಯಶಸ್ವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಗೌರವ ಸಲಹೆಗಾರ ಶಿವಕುಮಾರ್ ಸುಣಗಾರ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದರೆ ದೇಶ ಸಮೃದ್ಧಿಯತ್ತ ಸಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ, ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳ ಅರಿವು ಬೆಳೆಸುವ ಇಂತಹ ಕಾರ್ಯಕ್ರಮಗಳು ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ಎಂದು ಹೇಳಿದರು. ನಾನವರ ವಲಯ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂಜುನಾಥ ಎಸ್ ನಾಯ್ಕಲ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೆಲವರು ತಮ್ಮ ತಂದೆ ತಾಯಿಯನ್ನೇ ನಿರ್ಲಕ್ಷಿಸುವ ಮನೋಭಾವ ಬೆಳೆಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕನ್ನಡ ತಾಯಿಯನ್ನು ಶಿಕ್ಷಣ ಮತ್ತು ಸಮಾಜದ ಮುಖ್ಯವಾಹಿನಿಯಿಂದ ದೂರವಿಡುವ ಪ್ರಯತ್ನಗಳು ನಡೆಯುತ್ತಿರುವುದು ವಿಷಾದನೀಯ. ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಅರಿವು ಮೂಡಿಸುವ ಕಾರ್ಯ ಅತ್ಯಂತ ಅಗತ್ಯವಾಗಿದೆ. ಕನ್ನಡ ಉಳಿದು ಬೆಳೆಯುವುದಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಊರಿನ ಪ್ರಮುಖರಾದ ಮಲ್ಲುಗೌಡ ಪೋ ಪಾಟೀಲ್, ಸಿದ್ದುಗೌಡ, ನಾಗು ಸಾಹುಕಾರ್, ಮಲ್ಲೇಶಿ ಪೂಜಾರಿ, ಈರಣ್ಣ ಪೂಜಾರಿ, ಸಾಯಿಬಣ್ಣ ವನಬಾ, ಮಹಾದೇವ ಮಡಿವಾಳ, ಹಯ್ಯಾಳ ಪೂಜಾರಿ, ಮೌನೇಶ ಸರ್, ಈರಣ್ಣ ನೀಲೂರ, ಸತೀಶ ಮೆಂಬರ, ವೀರೇಶ ಹಣಪದ, ಎಸ್ಟಿಎಂಸಿ ಅಧ್ಯಕ್ಷರು, ಬಸ್ಸುಕಾರಿ, ರವಿ ಮಠದ, ಶ್ರೀಧರ ಪತ್ತಾರ, ದೇವರಾಜ್ ಪೂಜಾರಿ, ಶರಣು ಸಾಹು ಮದರಕಿ ಹಾಗೂ ಉಮೇಶ ಯರಗೋಳ ಸೇರಿದಂತೆ ಬಹುಶಃ ಅಂಜು ನಾಯ್ಕಲ್ ಅವ್ರ ಹಣೆ ಬರ ಬಹಳ ಚಂದ. ಯಾಕೆ ಹೇಳ, ಕನ್ನಡ ಸಾಹಿತ್ಯ ಅವರಲ್ಲಿ ಉಟ್ಕೊಂಡದ ಅಂದ್ರೆ ನಮಗೂ ಸ್ವಲ್ಪ ಬೇಜಾರು. ಯಾಕೆ ನಮ್ಮ ಮನುಷ್ಯ ಹುಟ್ಟಿಲ್ಲ ಅಂತ ನನಗೆ ಬೇಜಾರು. ಯಾವಾಗ್ಲೂ ಕೂಡ ಇವಾಗಂತಲ್ಲ ಸರ್, ಯಾವಾಗ್ಲೂ ನಾ ಬಹುಶಃ ನಾನು ನೋಡ್ತಾ ಏನಿಲ್ಲಪ್ಪ ಅಂದ್ರೆ ಸುಮಾರು 12 ವರ್ಷದಿಂದ ನೋಡ್ತಾ ಇದ್ದೀನಿ. ಸಾಹಿತ್ಯದಲ್ಲೇ ತೊಡಗಿರ್ತಾರೆ ಯಾವಾಗ್ಲೂ ಕೂಡ. ಹಾಗಾಗಿ ಬಹುಶಃ ಸಾಹಿತ್ಯ ಎಲ್ಲರಿಗೂ ಬರಲ್ಲ. ಸಾಹಿತ್ಯ ಸಿಗಬೇಕಾದ್ರೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು. ಬಹುಶಃ ನನಗನ್ನಿಸ್ತದ, ನನಗನ ಒಂದು ಅಸೂಯೆ ಅದ. ಯಾಕೆ ಹೇಳ, ಅಂತ ಸಾಹಿತ್ಯ ಅವ್ರಿಗೆ ಕೊಟ್ಟರೆ ದೇವ್ರು ನನಗೆ ಕೊಟ್ಟಿಲ್ಲ ಅಂತೇಳಿ ನನಗನ ಅಸೂಯೆ ಅದ. ಹೊಟ್ಟೆ ಕಿಚ್ಚ ಅದ. ಎಂತ ಹೊಟ್ಟೆ ಕಿಚ್ಚಪ್ಪ. ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ, ಏನಾದ್ರೂ ಮುಂದಿನ ಜನ್ಮ ಹುಟ್ಟಿದಪ್ಪ ನನ್ನೊಳಗೂ ಕೂಡ ಸಾಹಿತ್ಯ ಒಂದು ಕಲಿಸ್ಕೊಡುವಂತ ದೇವರಿಗೆ ಪ್ರಾರ್ಥಿಸ್ತೇನೆ. ಅದು ಎರಗಪ್ಪತ್ತೆ ಪ್ರಾರ್ಥಿಸ್ತೇನೆ. ಅದೇ ರೀತಿ ಬಹುಶಃ ಇಡೀ ತಾಲೂಕಾದ್ಯಂತ ನಾವು ಕೂಡ ಶಾಲಾ ಕಾಲೇಜುಗಳಲ್ಲಿ ಪ್ರವಾಸ ಮಾಡಿದ್ದೇವೆ. ಬಹುಶಃ ನಾಗೇಸ್ವಾಮಿ ಅಲ್ಲೂರವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿದ್ದರು. ನಾನು ಒಂದು ಕೋಲಿ ಸಮಾಜದ ಅಧ್ಯಕ್ಷರಾಗಿದ್ದಾಗ ನಾನು ಕೂಡ ಬಸವಣ್ಣರಾಗಿರ್ಬೋದು, ಅಂಬಿಗರ ಚೌಡರಾಗಿರ್ಬೋದು, ಇನ್ನಿತರ ಶರಣರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಎಷ್ಟೋ ಶರಣರದಾರ. 16ನೇ ಶತಮಾನ ಶರಣರು ಹಿಡ್ಕೊಂಡು 12ನೇ ಶತಮಾನ ಶರಣರು ಹಿಡ್ಕೊಂಡು 16ನೇ ಶತಮಾನ ಶರಣರೊಳಗೂ ಇದ್ದಾರೆ. ಅವರು ಬರೆದಂತ ವಚನಗಳು ಬರೇ ಆ ಜಾತಿಗೆ ಅಷ್ಟೇ ಸೀಮಿತ ಆಗ್ತದ. ಈ ಜಾತಿಗೆ ಸೀಮಿತ ಆಗಬಾರ್ದು. ಪ್ರತಿಯೊಬ್ಬ ಮಾನವ ಕುಲಕ್ಕೂ ಕೂಡ ಈ ಬರೆದಂತ ವಚನಗಳು ತಲುಪಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಕೂಡ ಆಫೀಸಲ್ಲಿ ಕೂತಿದ್ದೆ. ಸರ್ ಹೆಂಗ್ ಮಾಡ್ಬೇಕು ಸರ್ ಅಂತೇಳಿ ನಾಗೇಸ್ವಾಮಿ ಅವರಿಗೆ ನಾನು ಕೇಳಿದೆ. ಇವತ್ತು ಪಾಪ ನಿಮ್ಮ ಮಧ್ಯೆಯಲ್ಲಿ ಇಲ್ಲ, ಅವರು ತೀರ್ಕೊಂಡು ಹೋದ್ರು. ಆದ್ರೂ ಕೂಡ ಅವರು ಇವತ್ತು ದಿವಸ ಅವ್ರಿಗೆ ನಮ್ಮ ಮಧ್ಯೆ ಇಲ್ಲ ಅಂದ್ರೆ ಅವ್ರು ನೆನೆಸ್ತಾ ಇದ್ದೀವಿ. ಅದಕ್ಕೆ ಬಂದ್ರೆ ನಮ್ಗೆ ಒಳ್ಳೆ ಒಂದು ಮಾರ್ಗ ತೋರಿಸಿದಾರೆ ಅಂತೇಳಿ. ಅದೇ ಹೇಳಿದ್ರೆ ನಾ ಹೆಂಗ್ ಮಾಡ್ಬೇಕು ಸರ್, ಈ ತರ ಶಾಲಾ ಕಾಲೇಜುಗಳಲ್ಲಿ ಅಂಬಿಗರ ಚೌಡ ವಚನಗಳು ಪ್ರವಚನ ಮಾಡ್ಬೇಕಂತೇಳಿ ಅನ್ಕೊಂಡಿದೀವಿ ಅಂತಂದೆ. ಅಂದಾಗ ಆಯ್ತು ಸರ್, ಇಲ್ಲಿ ಚಿನ್ನಕಟ್ಟಿ ಸರ್ ಅಂತ ಇರ್ತಾರ, ಅವ್ರಿಗೆ ತಗೊಂಡು ಹೋಗಿ ಮಾಡ್ಕೊಡ್ರಿ ಅಂತಂದ್ರು. ಬಹುಶಃ ನನಗನ್ಸುತ್ತ ಇವರೇನೋ ಮಾಡಂಗ್ ಕಾಣಲ್ಲ ಅಂತ ಅನ್ಸುತ್ತೆ ನನಗೆ. ಆದ್ರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸಾತ್ನೂರ್ಕ್ ಪ್ರೌಢಶಾಲೆಯಲ್ಲಿ ಅಂಬಿಗರ ಚೌಡನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕ್ರಮ ಮಧ್ಯಾಹ್ನ ಟೈಮ್ ಸ್ವಲ್ಪ ಸುಸ್ತಾಗಿರ್ತದೆ. ಯಾಕಂದ್ರೆ ಮಕ್ಕಳು ಸುಸ್ತಾಗಿದ್ರು. ನಾನು ಫಸ್ಟ್ ಬಂದ್ರು, ಚಿನ್ನಕಟ್ಟಿ ಸರ್ ಉಪನ್ಯಾಸಕರಾಗಿ ಬಂದಿದ್ದಾರೆ, ಫಸ್ಟ್ ಪ್ರಿಪರೇಷನ್ ಅವ್ರಿಗೆ ಕೊಡೋಣ ಅಂತೇಳಿ ಮಾತಾಡ್ಲಕ್ ಕೊಟ್ರ. ಆ ಬಹುಶಃ ನನಗನ್ಸ್ಲತ್ತದ ಆ ಗದ್ದಲು ಎಬ್ಬಿಸ್ಬಿಟ್ರು. ಅಂದ್ರೆ ಎಲ್ಲರೂ ಕುಂತು ಹಿಂಗ್ ಕೇಳ್ಬೇಕು. ಅವ್ರು ಮಾತಾಡಿದ್ರೆ ಒಂದು ಚೂಜಿ ಬಿದ್ರು ಕೂಡ ಸೌಂಡ್ ಕೇಳದಂತ ವ್ಯಕ್ತಿ. ಈ ಬಹುಶಃ ನನಗನ್ನಿಸ್ತದ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳ ಅಪಾರ ಗೌರವ ಹೊಂದಿರುವಂತ ವ್ಯಕ್ತಿ, ನಮ್ಮೆಲ್ಲರ ಪಾಲಿನ ಶಕ್ತಿ. ಯಾಕೆ ನಾ ಈ ಮಾತು ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಇಂಥ ಒಬ್ಬ ವ್ಯಕ್ತಿ ಇರ್ಲಿಲ್ಲಪ್ಪ ಅಂದ್ರೆ ಕನ್ನಡ ಉಳಿಬೇಕು ಬೆಳಿಬೇಕಂದ್ರೆ ಬಹಳ ಕಷ್ಟ. ಯಾಕೆ ನಾನು ಕೂಡ ಸುಮಾರು 14-15 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಜಯ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡಿದವನು. ಬಹುಶಃ ನನಗೇನು ಬಹಳ ಇಂಥ ಪ್ರಶಸ್ತಿ ಏನು ಸಿಗಲಿ ಸರ್. 2-3 ಸರಿ ಜೈಲಿಗೆ ಹೋಗಿ, ಅದೇ ನಮ್ಮ ಪ್ರಶಸ್ತಿ. ಅದು ಯಾಕೆ ನನಗೆ ನೋವಾಗ್ತದಪ್ಪ ಅಂದ್ರೆ, ನಾವೇನೋ ಯಾರಪ್ಪನ ಆಸ್ತಿಯನ್ನು ಕೇಳ್ತಿರ್ಲಿಲ್ಲ. ಈ ರಾಜ್ಯದ ನಾಡು ನುಡಿ ರಕ್ಷಣೆಗಾಗಿ ನಾವು ನಿಂತಂತ ರಕ್ಷಣೆಗಾರರನ್ನ ಒಡೆದು ಪೊಲೀಸರು ಒಳಗೆ ಹಾಕಂತ ಪರಿಸ್ಥಿತಿ ಒಳಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡೋ ಸಂದರ್ಭದಾಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದೆ. DSP ಅವರು ಬಂದು, ನಾನೇ ನನ್ನ ಮನೆ ಸ್ವಂತಕ್ಕೆ ಮಾಡ್ತಾ ಇರಲಿಲ್ಲ. ಈ ನಾಡು ನುಡಿ ನಮ್ಮ ಧರ್ಮ, ನಮ್ಮ ಹಕ್ಕು, ನಾವ್ ಯಾರು ಕಸ್ಕೋಬಾರದು.
ಇದು ನಮ್ಮ ಹಕ್ಕದ. ನಾವು ನಾಡು ನುಡಿ ರಕ್ಷಣೆಗಾಗಿ ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ಬೇಕಂತೇಳಿ ಆ ರಾಷ್ಟ್ರಾಧಿಕಾರಿ ಮಾಡಿದಾಗ ಬಂದು DSP ನನ್ನ ಮೇಲೆ ಕೇಸ್ ಮಾಡಿದ್ರು. ಸರ್ ಯಾಕೆ ಕೇಸ್ ಮಾಡ್ತೀರಿ ಸರ್? ಅದ್ರ ಇಲ್ಲಪ್ಪ, ನೀ ವಿತೌಟ್ ಪರ್ಮಿಷನ್ ನೀನು ರೋಡ್ ಬಂದ್ ಮಾಡಿದೀಯ, ಇರ್ತದೆ ಪರವಾಗಿಲ್ಲ, ನೀವೇನು ಕೇಸಿಗೆ ಒಂದಿನ 2 ದಿನ ಜಗ್ಗವ್ರ ಮಗ. ಆದ್ರೂ ಕೂಡ ನನಗೆ ಇಲ್ಲಿವರೆಗೂ ಏನೂ ಸಿಕ್ಕಿಲ್ಲ. ಆದ್ರೆ ಏನು ಸೌಭಾಗ್ಯ ಸಿಕ್ಕದಪ್ಪ ಅಂದ್ರೆ ನಿಮ್ಮಂತ ಕನ್ನಡ ಮುಖಗಳು ನನ್ನ ಜೊತೆಗಿದ್ದೀರ. ತಾವುಗಳೇ ನೀವು ಕಿವಿಗಳಿರ್ಲಿ ಅಂದ್ರೆ ನಾನು ಹೇಳೋದು ಏನು ಕೇಳ್ತೇನೆ, ಕೇಳೋರು ಕಿವಿಗಳಿರ್ಲಿ ಅಂದ್ರೆ ನಾನು ಬದ್ರೆ ಏನು ಪ್ರಯೋಜನ ಅಂತ ನೀವು ಕೇಳುಗರೆ ಅನ್ನೋ ಮಾತನ್ನು ಯಾಕೆ ಹೇಳಿದ್ರೆ ಅಂದ್ರೆ ನಿಮ್ಮೆಲ್ಲರಿಗೂ ನನ್ನ ಅಭಿಮಾನದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ನೀವೆಲ್ಲ ಮುಂದ್ಕೊಂಡು ಬಿಟ್ಟು ಇವತ್ತ ಒಬ್ಬ ವ್ಯಕ್ತಿಯ ನಿಮ್ಮ ಜೀವನ ಚರಿತ್ರೆಯನ್ನು ಕೇಳಕ್ಕೆ ನೀವೆಲ್ಲ ಆಗಮಿಸಿದಾರ. ಇದೇ ಕೊಡ್ತಕ್ಕಂಥ ದೊಡ್ಡ ಅಮೂಲ್ಯವಾದಂತ ಸಾಧನೆ. ಹಾಗಿದ್ರೆ ಕನ್ನಡ 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 ಎಷ್ಟು ಗಟ್ಟಿದೆ ಕನ್ನಡ ಅಂತ ಹೇಳಿದ್ರೆ, ಮಗು ಹುಟ್ಟಿದಾಗ ಅಳುತ್ತೆ, ಮಮ್ಮಿ ಅಂತ ಅಳುತ್ತೇನಾ ಡ್ಯಾಡಿ ಅಂತ ಅಳುತ್ತೇನಾ ಅಂತ ಒಂದು ಪ್ರಶ್ನೆ ಇದೆ. ಏನಂತ ಅಳುತ್ತದೆ ಭೂಮಿ ಮೇಲೆ ಜನಿಸಿದಾಗ ಅಂತ ಹೇಳಿದ್ರೆ? ಅಮ್ಮ ಅಮ್ಮ ಅಂತ ಹೇಳ್ತದೆ ಅಥವಾ ಅವ್ವ ಅವ್ವ ಅಂತ ಹೇಳ್ತದೆ. ನಾವೆಂತ ಶಾಲೆಗಳಿಗೆ ಕಳಿಸ್ತಾ ಇದ್ದೇವಪ್ಪ ಅಂದ್ರೆ ಡ್ಯಾಡಿ ಡ್ಯಾಡಿ, ಮಮ್ಮಿ ಪಪ್ಪ. ಮಮ್ಮಿ ಅಂದ್ರೆ ಸತ್ಯ ಹೆಣ ರೀ, ಮಮ್ಮಿ ಅಂದ್ರೆ ಸತ್ಯ ಹೆಣ, MUMY. ಮಮ್ಮಿ ಅಂದ್ರೆ ಸತ್ಯ ಹೆಣ, ಸತ್ಯ ಹೆಣಕ್ಕೆ ನಾವು ಮಮ್ಮಿ ಮಾಡೀವಿ. ನೋಡ್ರಿ ಕನ್ನಡ ಭಾಷೆ ಎಂತಕ್ಕಿದೆ ಅಂದ್ರೆ ಸುಲಿದ ಬಾಳಿ ಹಣ್ಣಿನ ಅಂದದಿ ಅಂತ ಒಂದ್ ಕಡೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಕನ್ನಡ ಭಾಷೆ ಅಂತಕ್ಕಂಥದನ್ನ, ಈ ಕನ್ನಡ ಶಬ್ದ ಅಂತಕ್ಕಂಥದನ್ನ ಬಹಳ ವೈಜ್ಞಾನಿಕವಾಗಿ ರಚನೆ ಮಾಡಿರ್ತಕ್ಕಂಥ ಒಂದು ಭಾಷೆ ಇದೆ. ಇದು ದ್ರಾವಿಡ ಭಾಷೆಯಿಂದ, ಸಂಸ್ಕೃತ ಭಾಷೆಯಿಂದ ಬಂದಿರ್ತಕ್ಕಂಥ ನಮ್ಮ ಬಳುವಳಿಯಾಗಿದೆ ಕನ್ನಡ ಭಾಷೆ. ಇದಕ್ಕೆ ಸುಮಾರು 8 ಜನರಿಗೆ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕಾರವನ್ನ ನಮ್ಮ ಈ ಘನ ಸರ್ಕಾರ ನೀಡಿದೆ. ಸೊ ಹಾಗಿದ್ರೆ ಇವತ್ತು ಯಾವುದೇ ಭಾಷೆಗೆ ಇಷ್ಟು 8 ಜ್ಞಾನಪೀಠ ಪ್ರಶಸ್ತಿಯನ್ನ ಸಿಕ್ಕಿರ್ಲಿಕ್ಕಿಲ್ಲ ಅಥವಾ ಲಭ್ಯವಾಗಲಿಕ್ಕಿಲ್ಲ. ಆದ್ರೆ ನಮ್ಮ ಕನ್ನಡ ಭಾಷೆಗೆ, ಈ ಗಟ್ಟಿ ಭಾಷೆಗೆ ನಮ್ಗೆ 8 ಪ್ರಶಸ್ತಿಗಳನ್ನು ಲಭಿಸಿವೆ. ಅದರಲ್ಲಿ 3ನೇದಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಶಿವರಾಮ್ ಕಾರಂತ್ ಅಂತ ಹೇಳ್ತೀವಿ. ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅಂತ ಹೇಳಿದೆ ಆದ್ರೆ ಬಹುಶಃ ಅವ್ರ ಹೆಸರೇ ಕೇಳುವ ಹಾಗೆ ಅದರಲ್ಲಿ ಶಿವನೇ ಅಡಗಿದಾನೋ ಅಂತ ಅನ್ನಕ್ಕಂಥ ಮಾತನ್ನ, ಅವರ ರಾಮನೇ ಅಡಗಿದಾನೋ ಅವ್ರ ಹೆಸರಲ್ಲಿ ಅಂತಕ್ಕಂಥ ಮಾತನ್ನ, ಮತ್ತೆ ಕೆ ಅಂದ್ರೆ ಕೋಟ ಅಂತ ಅವ್ರ ಹೆಸರನ್ನ ಕರೆದಿರ್ತಕ್ಕಂಥದನ್ನ ನಾವು ನೋಡಿದೆ. ಆದ್ರೆ ಬಹುಶಃ ಅವರೊಬ್ರು ಈ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಬ್ಬ ಒಳ್ಳೆ ಧೀಮಂತ ಸಾಹಿತ್ಯಕಾರರು, ಮತ್ತೆ ಒಬ್ಬ ಹೋರಾಟಗಾರರು ಅಂತಕ್ಕಂಥ ಸಾಮಾಜಿಕ ಕಳಕಳಿ ಉಳಿತಿರ್ತಕ್ಕಂಥ ಒಬ್ಬ ಮಹಾ ವ್ಯಕ್ತಿ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಬಂದಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಕೆ ಶಿವರಾಮ್ ಕಾರಂತ್ರವರು ಈ ಕೋಟ ಗ್ರಾಮ ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಏನಿತ್ತು, ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ ಗ್ರಾಮದಲ್ಲಿ ಹುಟ್ಟಿರ್ತಾರೆ. ಸೊ ಬಹುಶಃ ಇವಾಗ ಏನಾಗಿದೆ ಅಂದ್ರೆ ಉಡುಪಿ ಜಿಲ್ಲೆ ಅಂತ ಆಗಿದೆ. ಆ ಉಡುಪಿ ಜಿಲ್ಲೆಯ ಪಕ್ಕದಲ್ಲಿರ್ತಕ್ಕಂಥ ಸುಮಾರು ಒಂದು 25-26 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಹಳ್ಳಿ ಇದೆ. ಆ ಕೋಟ ಅಂತಕ್ಕಂಥ ಹಳ್ಳಿಯಲ್ಲಿ 1902ರಲ್ಲಿ ಶೇಷಾಂತ್ ಅವರ ತಂದೆ ಹೆಸರು, ಲಕ್ಷ್ಮಿ ಅಂದ್ರೆ ಲಕ್ಷ್ಮಮ್ಮ ಅಂತ ಕರಿತಿದ್ರು ಅವಾಗೆಲ್ಲ. ಲಕ್ಷ್ಮಿ ಅಂತ ಅವರ ತಾಯಿ, ಅವರ ಉದರದಲ್ಲಿ 5ನೇಯ ಮಗನಾಗಿ, ಅವರಿಗೆ 9 ಮಕ್ಕಳು ಅವ್ರ ತಂದೆ ತಾಯಿಗಳಿಗೆ. ಇವರು 5ನೇಯ ಮಗನಾಗಿ ಜನಿಸಿರ್ತಕ್ಕಂಥ ಒಬ್ಬ ಮಹಾ ವ್ಯಕ್ತಿ ಆಗಿದ್ದಾರೆ. ಕೋಟ ಅಂತಕ್ಕಂಥ ಹೆಸರು ಕೆ ಅಂತ ಯಾಕೆ ಹಚ್ಚಿದ್ದಾರೆ ಅಂದ್ರೆ ಊರಿನ ಹೆಸರನ್ನ ಮೊಟ್ಟ ಮೊದಲಿಗೆ ಬರೆದಿದ್ದಾರೆ. ಅದಕ್ಕೆ ಶಿವರಾಮ್ ಕಾರಂತರು ಅಂತಕ್ಕಂಥ ಮಾತನ್ನ. ಹಾಗಿದ್ರೆ ಇವತ್ತ ಡಾಕ್ಟರ್ ಕೆ ಶಿವರಾಮ್ ಕಾರಂತರವರು 1902ರಲ್ಲಿ, ನಾವು ಅಕ್ಟೋಬರ್ 10ಕ್ಕೆ ಮಾಡ್ಬೇಕಾಗಿತ್ತು ಕಾರ್ಯಕ್ರಮ, ಅದ್ರ ಮಕ್ಕಳು ಸಿಗಂಗಿಲ್ಲ ಅಂತ ಅನ್ಕೊಂಡಿದ್ದೆ. ಸರ್ ಒಂದು ಮಾತನ್ನು ಹೇಳಿದ್ರು, ಪಾಪ ನಿರೂಪಕರು ಮಕ್ಕಳಿಗೆ ನಾವು ಕಳಿಸ್ತಾ ಇಲ್ಲ ಅಂತ. ನಾನು ಅನ್ಕೊಂಡು ಬಂದಿದ್ದೀನಿ, ಯಾಕಂದ್ರೆ ನಾನು ಮೇಸ್ಟ್ ಆಗಿರೋದ್ರಿಂದ, ನಾನೊಬ್ಬ ಮಾಸ್ಟರ್ ಆಗಿರೋದ್ರಿಂದ ಮಕ್ಕಳು ಇರ್ತವೆ ಅಂತ ಬಹಳ ಹಸುವಿನಿಂದ ಬಂದ್ಬಿಟ್ಟಿದ್ದೆ ನಾನು ಇಲ್ಲಿ. ಯಾಕಂದ್ರೆ ಮಕ್ಕಳಿಗೆ ತಿಳಿಸ್ಬೇಕು ನಾನು ವಿಷಯಗಳಂತ ಅನ್ಕೊಂಡು ಬಂದಿದ್ದೆ ಇಲ್ಲಿ, ಬಟ್ ಮಕ್ಕಳು ಇರ್ಲಿಲ್ಲ ಇಲ್ಲಿ. ಆದ್ರೂ ಕೂಡ ಈ ವಿದ್ಯಾವಂತರ ಬಳಗ ಇರ್ತಕ್ಕಂಥ ಏನು ನೀವು ಪಾಲಕರು ಕುತ್ಕೊಂಡ್ಬಿಟ್ಟಿದ್ದೀರಿ, ಈ ಊರಿನ ಮುಖಂಡರನ್ನು ಕುತ್ಕೊಂಡ್ಬಿಟ್ಟಿದ್ರಿ, ಯುವ ನಾಯಕರನ್ನು ಕುತ್ಕೊಂಡ್ಬಿಟ್ಟಿದ್ರಿ, ಯುವನೇ ನಮ್ಮ ಮಕ್ಕಳಿಗೆ ದಾರಿ ಏರೋಣಂತೆ, ನಮ್ಮ ಮಕ್ಕಳಿಗೆ ಕೇಳ್ಕೊಂಡ್ಬಿಡ್ರಿ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಿದ್ರೆ ಶಿವರಾಮ್ ಕಾರಂತರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆ ಜನಿಸಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಒಳ್ಳೆ ಒಬ್ಬ ಸಾಮಾಜಿಕ ಧಾರ್ಮಿಕವಾಗಿರ್ತಕ್ಕಂಥ ಒಳ್ಳೆ ನಾಯಕತ್ವ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿತ್ವವನ್ನ ಉಳ್ಳ ಒಬ್ಬ ಮಹಾ ವ್ಯಕ್ತಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಜನಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಮಹಾ ಪುಣ್ಯ ಅಂತಕ್ಕಂಥ ಮಾತನ್ನ ಭಾವಿಸಿದ್ದೀನಿ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ
ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.